ಹೆಸ್ಕಾಂ ಚಾರ್ಜಸ್ ₹7.5 per unit of electricity. ಅಂದ್ರೆ ಏನು, ಹೆಸ್ಕಾಂನವರು ಅಂದ್ರೆ ಕಂಪನಿಯವರು, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ನಮಗೆಲ್ಲ ಮನೆಗೆಲ್ಲ ಏನು ಕೊಡ್ತಾರಲ್ಲ ಲೈಟ್ ಎಲೆಕ್ಟ್ರಿಸಿಟಿ, ಅವರು ಪ್ರತಿ ಯೂನಿಟ್ಗೆ ₹7.50 ಚಾರ್ಜ್ ಮಾಡ್ತಾರೆ ಪ್ರತಿ ಯೂನಿಟ್. ಯೂನಿಟ್ ಅಂದ್ರೆ ಏನು ನನಗೆ ಹೇಳಿದ್ದೀನಿ. ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ಬಿಲ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್. ಅಂದ್ರೆ ಸೆಪ್ಟೆಂಬರ್ ತಿಂಗಳಿಗೆ ನಮಗೆ ಬರಬಹುದಾದಂತಹ ಬಿಲ್ ಎಷ್ಟರದ್ದು ಬಿಲ್ ಬರ್ತೈತಿ, ಎಷ್ಟು ಅಮೌಂಟ್ ಸೆಪ್ಟೆಂಬರ್ ತಿಂಗಳಿಗೆ. ಯಾಕೆ ನಾನು ಸೆಪ್ಟೆಂಬರ್ ಅಂತ ಕೊಟ್ಟಿದ್ದೀನಿ, ತಿಂಗಳು ಯಾಕೆ ಕೊಟ್ಟಿದ್ದೀನಿ, ಸೆಪ್ಟೆಂಬರ್ ಹೆಸರು ಯಾಕೆ ಕೊಟ್ಟಿದ್ದೀನಿ, ಅದ್ರಿಂದ ಏನು ಗೊತ್ತಾಗ್ತೈತಿ ನಮ್ಗೆ? ಅಕ್ಟೋಬರ್ ಆಗಿದ್ರೆ ಏನು ವ್ಯತ್ಯಾಸ ಆಗ್ತೈತಿ? ಅಕ್ಟೋಬರ್ ಇದ್ರೆ ಏನು ವ್ಯತ್ಯಾಸ ಆಗ್ತೈತಿ? ಸೆಪ್ಟೆಂಬರ್ದಲ್ಲಿ ಎಷ್ಟು ದಿವಸಗಳು ಇರ್ತಾವೆ? 30 days. 30 ಡೇಸ್ ಇರ್ತಾವೆ. ಅದಕ್ಕಾಗಿ ನಾನು ಅನ್ಕೊಟ್ಟಿದ್ದೇನೆ ಅಷ್ಟೇ. 30 ದಿವಸಗಳಿಗೆ ಎಷ್ಟು ಬಿಲ್ ಆಗ್ತೈತಿ ಅಂತ ಕೇಳೋದನ್ನು ನಾನು ಸೆಪ್ಟೆಂಬರ್ ತಿಂಗಳಿಗೆ ಎಷ್ಟು ಬಿಲ್ ಆಗ್ತೈತಿ ಅಂತ ಕೇಳಿದ್ದೀನಿ. ನಾನು ಬರೀ ಒಂದು ತಿಂಗಳಿಗೆ ಎಷ್ಟು ಬಿಲ್ ಆಗ್ತೈತಿ ಅಂದ್ರೆ ನಿಮ್ಗೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಅದು ಯಾವ ತಿಂಗಳು, ಫೆಬ್ರವರಿ ತಿಂಗಳು, ಜನವರಿ ತಿಂಗಳು, ಜುಲೈ ತಿಂಗಳು ಬೇರೆ ಬೇರೆ ಆಗ್ತೈತಿ. ಯಾಕಂದ್ರೆ ದಿವಸಗಳು ಸ್ವಲ್ಪ ಬೇರೆ ಬೇರೆ ಇದಾವಲ್ಲ, 28 ಇದಾವ, 30 ಇದಾವ, 31 ಇದಾವ. ಅದಕ್ಕೆ ನಾನು ಸೆಪ್ಟೆಂಬರ್ ತಿಂಗಳು 30 ದಿವಸಕ್ಕೆ ಎಷ್ಟು ಆಗ್ತೈತಿ ಹಿಂಗ ಮಾಡ್ತೀರಿ? Yes, sir. Yes, sir. ಓಕೆ. ಸರಿ. 168.75 rupees ರೀ. ಚಾಟ್ ಒಳಗೆ ಬರೀ ಎರಡು ಎಷ್ಟು ಬರ್ತೈತಿ. ಬಾತ್ರೂಮ್ನಾಗ ಮ್ಯಾಲೆ ಫಿಟ್ ಮಾಡಿರ್ತಾರಲ್ಲ ಅದು ಗೀಸರ್, ಅದು 1 hour ಯೂಸ್ ಆಗೈತಿ. ಇಂಡಕ್ಷನ್ ಹೀಟರ್ ಕಿಚನ್ನಾಗ ಇರ್ತೈತಿ, ಅದು ಅರ್ಧ ತಾಸು. ಬರೋಬರ್ ಐತಿ. ನಮ್ದು ಇಷ್ಟು ಮಟ್ಟ ಮಾಡಿದ್ಲೆಕ್ಕ ನೋಡ್ರಿ. ಓಕೆ, ಒಂದು ಇಂಪಾರ್ಟೆಂಟ್ ಅನ್ ಸ್ವಲ್ಪ ಚೇಂಜ್ ಮಾಡ್ಕೊ. ಆದ್ರೆ ಇದು ನೋಡಿ, ಒಂದು ಇಂಪಾರ್ಟೆಂಟ್ ಏನಪ್ಪಾ, ಕಿಲೋ ವ್ಯಾಟ್ ನಾನು ಎಲ್ಲವನ್ನು ಸಹಿತ ವ್ಯಾಟ್ ಒಳಗೆ ಮಾಡ್ಕೊಂಡೇನಿ. ಒಂದೇ ಯೂನಿಟ್ ಆಗಿ ಮಾಡ್ಕೋಬೇಕು. ಇಲ್ಲ ಒಂದ್ ಕಡೆ ಕಿಲೋ ವ್ಯಾಟ್ ಒಂದು ವ್ಯಾಟ್ ಹಂಗ ಮಾಡ್ಕೊಂಡ್ಬಿಟ್ರೆ ತಪ್ಪ ಹೋಗ್ಬಿಡ್ತೈತಿ. ಎಲ್ಲಾನು ವ್ಯಾಟ್ ಒಳಗೆ ಮಾಡ್ಕೊಂಡು ವ್ಯಾಟ್ ಅವರ್ಸ್ ಒಳಗೆ ತಗೊಂಡ್ಬರ್ಬೇಕು. ಆಮೇಲೆ ಮತ್ತೆ ನಾವು ಕಿಲೋ ವ್ಯಾಟ್ ಅವ್ರಿಗೆ ಹೋಗಿ ಅಂತೀವಿ. ಈಗ ಕೂಡಿಸ್ಬೇಕಾದ್ರೆ ಇದ್ರೆ ತಪ್ಪಾಗ್ತದೆ ನಮ್ಗೆ. ಟೋಟಲ್ ಡೈಲಿ ಕನ್ಸಂಪ್ಷನ್ ಅಂದ್ರೆ ಉಪಯೋಗ ಈಕ್ವಲ್ ಟು ಡೈಲಿ ಎಷ್ಟು ಬಳಕೆ ಆಯ್ತು, 500 400 ಎಲ್ಲ ಒಂದೇ ಯೂನಿಟ್ನಾಗ ಅದಾವ ನೋಡ್ರಿ. ಅವಾಗ ಅಷ್ಟೇ ಕೂಡ್ಸಾಕ್ ಬರ್ತೈತಿ. ವ್ಯಾಟ್ ಅವರ್ ಒಂದ್ ಯಾವ್ದ್ರ ಕಿಲೋ ವ್ಯಾಟ್ ಅವರ್ ಇತ್ತು ಅಂದ್ರೆ ಕೂಡಿಸ್ಬಾರ್ದು. ಮತ್ತೆ ಹಂಗ ಎಷ್ಟಾಯ್ತು? 900 1400 ಎಷ್ಟಾಯ್ತು? ಟೋಟಲ್ ಕನ್ಸಂಪ್ಷನ್ ಅದು ಟೋಟಲ್ ಯೂಸ್ ಅಂತಾನು ಬರೀಬಹುದು. ಫಾರ್ ಸೆಪ್ಟೆಂಬರ್ ಇದು ಹಿಂಗೆ ಇಟ್ಕೊಂಡು is equal to 26550 into 30 divided by 1000 kilowatt. ಇದೆಷ್ಟಾಯ್ತು? 0 0 ಆಯ್ತು. ಯಾವುದು? 265 into 3 divided by 10 ಆಯ್ತು. 26.5 into 3 15
ಎಷ್ಟಾಯ್ತು? ಹಾಗೆ Therefore, total bill equal to ಇಷ್ಟು ಏನಾಯ್ತು? ಕಿಲೋವ್ಯಾಟ್ ಅವರ್ ಅಂದ್ರೆ ಏನು? ಇದನ್ನಂದ್ರೆ ಏನಿದೆ ಕಿಲೋವ್ಯಾಟ್ ಅವರ್ ಅಂದ್ರೆ? ಯೂನಿಟ್ಸ್ ಇದು. ಯೂನಿಟ್. ಎಷ್ಟಾಯ್ತು? 596.25 sir. 79.5 into 7.5, 596. ಸೊ ಯಾವ ರೀತಿ ಮಾಡೋದು ಆ ಪದ್ಧತಿನೂ ಇಲ್ಲಿ ಗೊತ್ತಾಯ್ತು ನೋಡ್ರಿ. ಹೆಂಗೆ ನಾನು ಈಗ ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತಿದ್ದಲ್ಲಿ ಈ ತರ ನೀವು ಸ್ಟೆಪ್ಸ್ ಮೊದಲೇನ್ ಮಾಡಿ ನಾನು ಡೈಲಿ ಯೂಸ್ ತಕೊಂಡೆ ನಾನು. ಸೊ ಟೋಟಲ್ ಡೈಲಿ ಕನ್ಸಂಪ್ಷನ್ ತೆಗೆದೆ ನಾನು. ಆಮೇಲೆ ಇಂಟು 30 ಮಾಡಿದೆ. ಮೊದಲು ವ್ಯಾಟ್ ಅವರ್ಸ್ನಾಗ ತಗೊಂಡು ಡಿವೈಡೆಡ್ ಬೈ 1000 ಮಾಡಿದ್ಮೇಲೆ ಕಿಲೋ ವ್ಯಾಟ್ ಅವರ್ಸ್ನಾಗ ಬಂತು. ಅಷ್ಟು ಯೂನಿಟ್ ಆಯ್ತು. ಹೌದಾ? ಏನಾದ್ರೂ ಡೌಟ್ ಅದಾವಿಲ್ಲ? ನೋ ಸರ್. ಯಾರಿಗಾದ್ರು ಡೌಟ್ ಇದ್ರೆ ಕೇಳಬೇಕು. ವೆರಿ ಗುಡ್. ಬಂದೈತೆ ಎಲ್ಲರದು 596.25. ಸಂಪದಾನಿಂದ 168.75 ಹೆಂಗ್ ಬಂತು? ಸರಿ ಕ್ವಶನ್ ಬರ್ಕೊಂಡಿದ್ನಿಲ್ಲ ರೀ. ಓಕೆ ಅದೇ ಆಯ್ತು. ಮುಂದೆ ಆಯ್ತು. ಓಕೆ, ಉಳಿದವ್ರದ್ದು ಇಷ್ಟ ಬಂತು ಹೆಂಗ್? ಸರಿ ಬಂದೈತಿ 596.25 ಬಂತ್ರಿ ಈಗ. ಸರಿ ನಮ್ದು ಇಷ್ಟ ಬಂದಿತ್ತು. ಇಷ್ಟ ಬಂದಿತ್ರಿ ಸರ್. ಸರ್ ಇಷ್ಟ ಬಂತ್ರಿ. ಈಗ ಯಾರು ತಿಳಿದಿಲ್ಲ ಅವರು ಕೈ ಎತ್ತಿರಿ ನೋಡೋಣ. ಯಾರಿಗೆ ಏನಾದ್ರು ತಿಳಿದಿಲ್ಲ ಕೈ ಎತ್ತಿ. ಐಶ್ವರ್ಯ ಕೈ ಎತ್ತಿದಿ. ಐಶ್ವರ್ಯ ಯಾವ ಸ್ಟೆಪ್ ತಿಳಿಲಿಲ್ಲ? ಎಲೆಕ್ಟ್ರಿಕಲ್ ಎನರ್ಜಿ ಐತ್ಲಕ್ರಿ ಸರಿ. ಮೂರನೇದು ಗೀಸರ್ ಐತ್ಲಕ್ರಿ ಸರಿ. ಅದ್ರಿ 1.5 ವ್ಯಾಟ್ ಇತ್ಲಕ್ರಿ ಸರಿ. ಅದನ್ರಿ ಈಗ 1500 ಇಟ್ಕೊಂಡಿರ್ಲಕ್ರಿ ಸರಿ. ಅದು ಒಂದ್ ಸ್ವಲ್ಪ 1.5 ವ್ಯಾಟ್ ಇಲ್ಲ. ಅದು ನೋಡಲ್ಲಿ ಎಷ್ಟೈತೆ ಕಿಲೋ ವ್ಯಾಟ್. ಹಾ, ಕಿಲೋ ವ್ಯಾಟ್ ಅಂದ್ರೆ ಏನ್ ಮಾಡ್ಬೇಕು? ವ್ಯಾಟ್ 1000 ಕನ್ವರ್ಟ್ ಮಾಡಿ. ಹಾ ರೀ ಸರ್. ಅದು 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್. 1.5 ಕಿಲೋ ವ್ಯಾಟ್ ಅಂದ್ರೆ 1500 ವ್ಯಾಟ್. 500. ಹಾ ರೀ ಸರ್. ಇಲ್ಲಿ ಮುಂದಿನ ಹಂಗ ಐತಿ ನೋಡಿ. ಅರ್ಧ ಕಿಲೋ ವ್ಯಾಟ್ ಐತಿ. ಅರ್ಧ ಕಿಲೋ ವ್ಯಾಟ್ ಅಂದ್ರೆ 500 ವ್ಯಾಟ್. ಹಾ ರೀ ಸರಿ. ಇದು ಸ್ಟೆಪ್ಸ್ ಈ ತರ ಬರ್ಕೊಂಡ್ ಬಿಡ್ರಿ. ಅಂದ್ರೆ ನಿಮಗೆ ಗೊತ್ತಾಕೈತಿ ಮುಂದೆ ಯಾವ್ದೋ ಇದ್ರು ಮಾಡಕ್ಕೆ. ಸರ್ 30 ಡಿವೈಡೆಡ್ ಬೈ 1000 ಮಾಡ್ಕೊಂಡಿಲ್ ಅಲ್ರಿ, ಅದ ಕಿಲೋ ವ್ಯಾಟ್ ಮಾಡ್ಕೋ ಸಂಬಂಧ್ರಿ. ಹೌದು. ಮತ್ತೆ ಯಾಕೆ ನಾನು ಇಂಟು 30 ಯಾಕೆ ಮಾಡ್ಕೊಂಡಿ? 30 ದಿವಸಕ್ಕೆ. ಯಾಕಂದ್ರೆ ಮೊದಲು ನಾನು ತೆಗೆದಿದ್ದೆ 30 ದಿವಸ. ಬರೀ ದಿವ್ಸಕ್ಕೆ ತೆಗೆದೇನೆ ನಾನು. ದಿವ್ಸಕ್ಕೆ ಎಷ್ಟು ಬಳಕೆ ಆಕೈತಿ ಅದನ್ನ ತೆಗೆದೇನೆ. ದಿವ್ಸಕ್ಕೆ ನೋಡ್ರಿ, ದಿವ್ಸಕ್ಕೆ ಇಷ್ಟು ಬಳಕೆ ಆಕೈತಿ. 2650 ವ್ಯಾಟ್ ಅವರ್ಸ್. 30 ದಿವಸಕ್ಕೆ ಎಷ್ಟು ಬಳಕೆ ಆಕೈತಿ? 30 ಗುಣಿಸ್ಬೇಕು. ಇದು ವ್ಯಾಟ್ ಅವರ್ಸ್ ಒಳಗೆ ಬರ್ತದೆ. ಕಿಲೋ ವ್ಯಾಟ್ ಅವರ್ಸ್ ಆಗಿ ನಮ್ಗೆ ಬೇಕು. ಯಾಕಂದ್ರೆ
ಒಂದು ಯೂನಿಟ್ಗೆ ಅಂತ ಏನು ಹೇಳಿದಾರ ಅವರು, ಒಂದು ಯೂನಿಟ್ ಅಂದ್ರೆ ಒಂದು ಯೂನಿಟ್ಗೆ 7.5 ರೂಪಾಯಿ ಅಂತ ಹೇಳಿದಾರ ಅವರು. ಒಂದು ಯೂನಿಟ್ ಅಂದ್ರೆ ಕಿಲೋ ವ್ಯಾಟ್ ಅವರ್ ಅದು. ಆಮೇಲೆ ನಾನು ಕಿಲೋ ವ್ಯಾಟ್ ಅವರ್ದಾಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, 1000 ಭಾಗಿಸ್ಬೇಕು. ಸೊ ಅದಕ್ಕೆ ಇಷ್ಟ. ಓಕೆ ಸರ್. ಇದನ್ನ ಬೇರೆ ರೀತಿಯಿಂದ ನಾವು ಮಾಡ್ಬೋದಾಗಿತ್ತು. ಇವನು ಮೊದಲ ನಾನು ಕಿಲೋ ವ್ಯಾಟ್ ಅವರ್ದಾಗ ಮಾಡ್ಕೊಂತ ಹೋಗಿದ್ರು ಬರ್ತಿತ್ತು, ಪಾಯಿಂಟ್ ಒಳಗೆ ಲೆಕ್ಕ ಆಗ್ತಿತ್ತು ಅಷ್ಟೇ. ಅವಾಗ ಏನಾಗ್ತಿತ್ತು, 20 ವ್ಯಾಟ್ ಅನ್ನು ನಾನು ಕಿಲೋ ವ್ಯಾಟ್ದಾಗ ಮಾಡ್ಕೋಬೇಕು, 50 ವ್ಯಾಟ್ ಅನ್ನು ಕಿಲೋ ವ್ಯಾಟ್ದಾಗ ಮಾಡ್ಕೋಬೇಕು. ಅವಾಗ ಏನಾಗ್ತೈತಿ, ಬಹಳ ಫ್ರಾಕ್ಷನ್ ಆಗಿಬಿಡ್ತೈತಿ. 20 ವ್ಯಾಟ್ ಅನ್ನ ಕಿಲೋ ವ್ಯಾಟ್ದಾಗ ಮಾಡ್ಬೇಕಾದ್ರೆ ಏನಾಯ್ತು, 20 ಡಿವೈಡೆಡ್ ಬೈ 1000 ಮಾಡ್ಬೇಕು ಮೊದಲು. ಅದಕ್ಕಾಗಿ ಹಂಗ ಮಾಡೇನ್ರಿ. ಹಂಗ ಮಾಡ್ರು ಬರ್ತೈತಿ ನಿಮ್ಗೆ ಪಾಯಿಂಟ್ ಒಳಗೆ ಸ್ವಲ್ಪ ಕರೆಕ್ಟ್ ಆಗಿ ಲೆಕ್ಕ ತಪ್ಪಬಾರ್ದು ಅಷ್ಟೇ. ಇದು ಈಸಿ ಆಗ್ತೈತಿ, ಹಂಗ ಮಾಡ್ರು ಬರ್ತೈತಿ. ನೀವು ಇದನ್ನ ಕಿಲೋ ವ್ಯಾಟ್ದಾಗ ಮಾಡ್ಕೊಂಡು ಹೋದ್ರು ಬರ್ತೈತಿ. ಇಲ್ಲ ಹಿಂಗ್ ಇದನ್ನ ಗುಣಿಸಿ ಆದ್ಮೇಲೆ ಮಾಡ್ರು ಬರ್ತೈತಿ ನೋಡ್ರಿ. ಇದೆಲ್ಲ ಗುಣಿಸಿ ಆದ್ಮೇಲೆ ಮಾಡ್ರು ಬರ್ತೈತಿ. ನಾ ಇಲ್ಲೇ ಮಾಡ್ಕೊತೇನೆ ನೋಡ್ರಿ. ಬೇಕಾದ್ರೆ ಹೆಂಗ್ ಮಾಡ್ಕೊತೀನಿ, ಇದೆಲ್ಲ ಗುಣಿಸಿ ಆದ್ಮೇಲೆ ಈಸಿ ಆಗ್ತೈತಿ ನೋಡ್ರಿ. 500 ವ್ಯಾಟ್ ಅವರ್ ಅಂದ್ರೆ ಎಷ್ಟು ಬರ್ತೈತಿ, 0.5 ಕಿಲೋ ವ್ಯಾಟ್ ಅವರ್. ಹಿಂಗೂ ಮಾಡ್ಬೋದು. ಈಗ ಎಷ್ಟು ಆಕೈತಿ ಗೊತ್ತೈತಿ, 0.4 ಕಿಲೋ ವ್ಯಾಟ್ ಅವರ್. ಹಿಂಗೂ ಮಾಡ್ಕೊಂತಿದ್ದೆ. ಈಗ ಎಷ್ಟಾಯ್ತು, ಇದಂತೂ ಬಂತು. ಇದು 1.5 ಕಿಲೋ ವ್ಯಾಟ್ ಅವರ್ ಐತಿ. 1.5. ಇದು 0.25. ಸೊ ಟೋಟಲ್ ಎಷ್ಟಾಯ್ತು ಡೈರೆಕ್ಟ್ ಆಗಿ ನೋಡಿದ್ರೆ 0.5, 0.9, 0.9, ಆಮೇಲೆ 2.4, 2.26 ಎಷ್ಟಾಯ್ತು, 2.4 ಪ್ಲಸ್ 2.26 ಆಯ್ತಲ್ಲ. 2.65 ಆಕೈತ್ರಿ. 2.65 ಕಿಲೋ ವ್ಯಾಟ್ ಅವರ್ ಆಯ್ತಾ ಇದು ಡೈಲಿ. ಆಮೇಲೆ ನಾ ಏನ್ ಮಾಡ್ಬೋದು, ಮಂತ್ಲಿಗೆ ಏನ್ ಮಾಡ್ಬಿಡ್ಬೋದು, ಮಂತ್ಲಿ ಕನ್ಸಂಪ್ಷನ್ ಈಕ್ವಲ್ ಟು 79.5. ಸೇಮ್ ಬರ್ತದೆ. ಆಮೇಲೆ ಬಿಲ್ ಅಂತೂ ಸೇಮ್ ಬರ್ತದೆ. ಹೆಂಗ್ ಮಾಡ್ರು ಬರ್ತದೆ, ಇಲ್ಲೇ ಮಾಡ್ಕೊಂಡು ಹೋದ್ರು ಬರ್ತದೆ. ನಿಮಗೆ ಗೊತ್ತಾಗ್ಬೇಕಾದ್ರೆ ನಾನು ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು. ನಿಮ್ಗೆ ಯಾವ್ದು ಈಸಿ ಆಕೈತೆ ನಾನು ಮಾಡ್ಬೋದು. ಓಕೆ, ಕ್ಲಿಯರ್ ಆಯ್ತು? ಮತ್ತೆ ಯಾರಿಗೆ ಏನಾದ್ರು ಡೌಟ್ ಅದಾಗಲಿ? ಓಕೆ, ಸೊ ಈಗ ಇನ್ನೊಂದು ಶೇರ್ ನಿಮ್ಮ ಟೆಕ್ಸ್ಟ್ ಬುಕ್ ಏನು ಒಂದೆರಡು ಪ್ರಾಬ್ಲಮ್ ಬಿಡಿಸಿದ್ರು ಚಲೋ ಅದಾವು. ಇಲ್ಲಿ 10ನೇ ಪ್ರಾಬ್ಲಮ್ ಬಿಡಿಸಿರೋದು, 10ನೇದು ಸರ್ ನಾ ಮಾಡೀನಿ. ಮಾಡಿದ್ರಿ? ಮೊದಲೇ ಮಾಡಿದ್ರು? ಈಗ ಮಾಡೀನಿ. ಓಕೆ, ಎಷ್ಟೆಷ್ಟು ಬಂತು ಟೈಪ್ ಮಾಡ್ಬೋದು ಆನ್ಸರ್. ಪ್ರಶ್ನೆ ಎಲ್ಲರಿಗೂ ತಿಳಿತಲ್ಲ? $220 ವೋಲ್ಟದ್ದು
ವಿದ್ಯುತ್ತಿನ ಮೂಲ ಐತಿ. ಮೂಲ ಅಂದ್ರೆ ಏನ್ ತಿಳ್ಕೊಬಹುದು ನಾವು? ಒಂದು ಬ್ಯಾಟ್ರಿ ಐತಿ ಅಂತ ತಿಳ್ಕೊರಿ, ಅಥವಾ ಮನಿಗೆ ಬರ್ತದಲ್ಲ ಸಪ್ಲೈ ಅದು ಅಂತದ್ದು. 220 ವೋಲ್ಟ್ ಐತಿ. ಸರಿ ನಾನು ಮಾಡೀನ್ರಿ. ಇದರಿಂದ 505 ಆಂಪಿಯರ್ಗಳಷ್ಟು ಪ್ರವಾಹ ಹರಿಬೇಕು. ಹಂಗಾಗ್ಬೇಕಾತಂದ್ರೆ 176 ಓಮದ ರೋಧಗಳನ್ನ ಎಷ್ಟು ರೋಧಗಳನ್ನ ಸಮಾಂತರ ಕ್ರಮದಲ್ಲಿ ಜೋಡಿಸ್ಬೇಕು ಅಂತ ಕೇಳಿದ್ದಾರೆ. ಸರಿ ಬಂತ್ರಿ 4 ಬಂತ್ರಿ. ಓಕೆ, ಹೆಂಗ್ ಮಾಡಿದ್ರಿ ನೀವು? ಯಾರಾದ್ರೂ ಹೇಳ್ತೀರಿ ಹೆಂಗ್ ಮಾಡಿದ್ರಿ? ಸರ್ ನಾ ಹೇಳಿರಿ. ಹೇಳಿ. ಸರಿ ನಾ ಹೇಳಿದ್ರಿ. ಸರಿ ನಾ ಹೇಳಿಲ್ರಿ. ಫಸ್ಟಿಗೆ ಹೇಳಿದ್ರಲ್ಲ ಯಾರೋ ಒಬ್ರು ನಾನು ಹೇಳ್ತೀನಿ ಅಂತ ಹೇಳ್ರಿ. ವರ್ಷ ಹೇಳಿದಿ? ಹಾಯ್ ಹೇಳಿ. ಸರಿ ಫಸ್ಟ್ ರೀ ನಾ 176ನ 2 ಜೋಡ್ಸಿರ ಎಷ್ಟ್ ಓಮ್ಸ್ ಆಕೇತಿ ಅಂತ ನೋಡಿನಿರಿ, ಸಮಾಂತರವಾಗಿ ಜೋಡ್ಸಿರರಿ. ಅಂದ್ರ 1/176 ಪ್ಲಸ್ 1/176 ಈಕ್ವಲ್ ಟು 2/176 ರೀ. ಅದನ್ನ ವಿಕ್ರಮ ಮಾಡಿದಾಗ್ರಿ 88 ಓಮ್ಸ್ ಬರ್ತೈತ್ರಿ ನಮಗ್ರಿ. 2 ಜೋಡ್ಸಿರ 88 ಅಂತ ಗೊತ್ತಾಯ್ತ್ರಿ. ಆಮೇಲ್ರಿ ನಾ R is equal to V upon I ಲೇ ಟೋಟಲ್ ನಮಗ್ ರೋಧ ಎಷ್ಟ್ ಬೇಕಾಗೈತಿ ಅಂತ ನೋಡಿನ್ರಿ. 220 ಡಿವೈಡೆಡ್ ಬೈ 5 ಮಾಡೀನ್ರಿ, 44 ಬೇಕ್ರಿ. ಆಮೇಲೆ ನಮ್ಗಲ್ಲಿ 2 ಜೋಡ್ಸಿದಾಗ 88 ಸಿಕ್ತೈತ್ರಿ. ಅಂದ್ರೆ ಇನ್ನ 2 ಜೋಡ್ಸಿದಾಗ 44 ಸಿಕ್ತೈತಿ ಅಂತ ಗೊತ್ತಾಯ್ತು. ಓಕೆ, ಮತ್ತೆ ಯಾರು ಹೆಂಗ್ ಮಾಡಿದಿರಿ? ಖುಷಿ ಹೆಂಗ್ ಮಾಡಿದಿ? ಸರಿ ನಾ ಪೈಲಾ ಏನ್ ಮಾಡಿನಂದ್ರಿ, 1 R ಬೆಲೆ ಕಂಡು ಹಿಡ್ಕೊಂಡ್ರಿ. ಅದಕ್ರಿ 1 R ಬೆಲೆ ಕಂಡು ಹಿಡ್ಕೊಂಡ್ರಿ. ಅದ R ಬೆಲೆ ಅದ ಬೆಲೆ 4 ಬಾರಿ ಕುಡಿಸಿನ್ರಿ. ಅದ್ 176 ಡಿವೈಡೆಡ್ ಬೈ ಮಾಡಿನ್ರಿ. ಅವಾಗ್ರಿ 4 ಅಂತ ಬಂತ್ರಿ. ಓಕೆ, ಮತ್ತೆ ಅದು ರಶ್ಮಿ ನೀ ಮಾಡಿದಿ? ಹಾ ರೀ ಸರಿ. ಹೆಂಗ್ ಮಾಡಿದಿ? ಸರಿ ನಾ ರೀ V = R into I ಮಾಡ ಅಂದ್ರೆ 120 = 176 ಎಷ್ಟು ರೋಧ ಅಂತ ಗೊತ್ತಿಲ್ಲ ರೀ, ಅದಕ್ಕೆ X into 5 ಅಂತ ಮಾಡೇನ್ರಿ. 220 ಇಲ್ಲಿ ಇಂಟಿದ್ದು 5 ಈ ಕಡೆ ಬಂದ್ರಿ ಭಾಗಿಸ್ತೈತ್ರಿ. ಅವಾಗ್ರಿ 144 ಆಕೈತ್ರಿ. 176 X = 44 ಇದಾಗ್ರಿ X = 44/176 ಅದ್ ಈ ಕ್ರಮ ತಂದಾಗ್ರಿ 4 ಬರ್ತೈತ್ರಿ ಆನ್ಸರ್ ರೀ. ಹಂಗ ಮಾಡಿ 4 ರೋಧ ಅಂತ ಬರ್ದೇನ್ರಿ ಸರಿ. ಓಕೆ, ಮತ್ತೆ ಯಾರು ಮಾಡಿರಿ? ವಿಕಾಸ, ಪ್ರೀತಮ್ಮ. ಸರಿ ನಾ ಹೇಳ್ತೀನಿ. ಓಕೆ, ಸೊ ನಾವೊಂದು ಮೆಥಡ್ ತೋರಿಸ್ತೀನಿ ನೋಡ್ರಿ. ನೀವೆಲ್ಲ ಮಾಡಿದ್ದು ಬೇರೆ ಬೇರೆ ವಿಧಾನದ ಅಲ್ಲೇ ಒಂದೇ ವಿಧಾನ, ಅದು ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಬರ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಬರೆಯೋದು ಹೆಂಗ್ ನೋಡಿದ್ರೆ ನಮ್ಗೆ ಏನ್ ಬೇಕಾಗೈತಿ? ಈಗ 220 ವೋಲ್ಟ್ಸ್ ನಿಂದ 5 ಆಂಪಿಯರ್ ಕರೆಂಟ್ ಹರಿಬೇಕಾಗಿತ್ತು. ಅಂದ್ಮೇಲೆ ನಮ್ಗೆ ಒಟ್ಟು ರೋಧ ಎಷ್ಟು ಬೇಕು, ಮಂಡಲದಾಗ ಎಷ್ಟು ರೋಧ ಬೇಕು ಅದನ್ನು ಮೊದಲು V upon I equal to 220 divided by 5 equal to 44. ಇಷ್ಟು ಬೇಕು ನಾವು. ಈ ನಮ್ ಕಡೆ ಏನದಾವು 176 ಓಮದ್ದು ಅದಾವು. ಇವುಗಳನ್ನು ಎಷ್ಟು ಸಮಾಂತರವಾಗಿ ನಾನು ಕನೆಕ್ಟ್ ಮಾಡಿದಾಗ 44 ಆಕೈತಿ. ವರ್ಷ ಏನ್ ಮಾಡಿದ್ದು, ಡೈರೆಕ್ಟ್ ಆಗಿ ನೋಡ್ಕೊಂಡ್ರು. 2 ಪ್ಯಾರಲ್ ಮಾಡಿದ್ರೆ ಅರ್ಧ ಆಕೈತಿ, 88 ಆಯ್ತು. ಇನ್ನೊಮ್ಮೆ 2 ಪ್ಯಾರಲ್ ಹಾಕಿದ್ರೆ 44 ಆಯ್ತು. ಹಂಗ ನೋಡುದು. ಹಂಗ ನೀವು ಈಗ ಸಣ್ಣದಿದಾಗ ಮಾಡ್ಬೋದು, ದೊಡ್ಡದಿದಾಗ ಹೆಂಗ್ ಮಾಡೋದು? ಹಂಗ್ ಮಾಡಕ್ ಬರಂಗಿಲ್ಲ. ಸೊ ನಮ್ಗೆ ಏನಾಕೈತಿ ನೋಡ್ರಿ, ಈಗ ಟೋಟಲ್ ರೆಸಿಸ್ಟೆನ್ಸ್ ಏನೈತಿ ನಮಗ ಪ್ಯಾರಲಲ್ ಜೋಡಣೆ ಒಳಗ, ಏನಾಕೈತಿ 1/R = 1/R1 plus 1/R2 ಪ್ಲಸ್ ಹಿಂಗ. ಅಥವಾ ಒಂದೇ ರೋಧ ಇದ್ದು ಅಂತ ತಿಳ್ಕೊರಿ, ಎಲ್ಲ ಒಂದೇ ರೋಧ ಇದ್ದು 1 ಅವಾಗ ಏನಾಕೈತಿ, ಒಂದೇ ರೋಧ ಐತಿ, ಏನೋ ಒಂದು R1 ಅಷ್ಟೇ ಐತಿ, ಒಂದೇ ಐತಿ. ಇಂಟು ಎಷ್ಟು ರೋಧಗಳು ಅದಾವು? ಅವೆಷ್ಟು ಅದಾವು? ಅವು X. 1/R1 plus 1/R1 plus 1/R1 plus 1/R1 ಎಷ್ಟು ರೋಧಗಳು ನಾವು ಪ್ಯಾರಲಲ್ ಕನೆಕ್ಟ್ ಮಾಡ್ತೇವಲ್ಲ ಅಷ್ಟು is equal to X upon R1. ಯಾವ್ದಿದು? 1 upon ಟೋಟಲ್ ರೋಧ.
ಹಂಗಮೇಲೆ ಈಗ ಎಷ್ಟಾಯ್ತು ನಮ್ದು ಇದು ಎಕ್ಸ್ ಅಪಾನ್ ಎಷ್ಟೈತೆ ನಮ್ದು 176. 176. ಹಾ, ಆದ್ದರಿಂದ ಆರ್ ಈಕ್ವಲ್ ಟು ಎಷ್ಟಾಯ್ತು? ಆದ್ದರಿಂದ ಆರ್ ಈಕ್ವಲ್ ಟು ಎಷ್ಟಾಯ್ತು? 176 ಡಿವೈಡೆಡ್ ಬೈ 44. ಎಕ್ಸ್ ಹೌದಲ್ಲ. ಸೊ ನಮ್ಗೆ ಇಲ್ಲಿ ಆರ್ ಎಷ್ಟು ಬಂದೈತಿ? 44 ಬರ್ಬೇಕದು ಗೊತ್ತೈತಿ ನಮ್ಗೆ. ಆದ್ದರಿಂದ ನಾ ಏನು ಇಕ್ವೇಶನ್ ಬರ್ಕೋಬಹುದು ಈಗ? ಏನು ಇಕ್ವೇಶನ್ ಬರೀಬೇಕು? 176 divided by x 40x is equal to 44. 44. ಆದ್ದರಿಂದ x equal to 176 divided by 44 is equal to 4. So x ಏನಿದು? ನಂದು ಹಿಂಗಾಗೈತ್ರಿ. ಗುಡ್. ಸೊ x ಏನಿದು? ಎಷ್ಟು ಈ ತರ ಜೋಡಣೆ ಮಾಡಿದ್ವಿ? ಈ ತರ ಸಮಾಂತರವಾಗಿ ನಾವು ಎಷ್ಟು ಜೋಡಣೆ ಮಾಡಿದ್ವಿ? ಈ ಸಂಖ್ಯೆಗೆ ನಾವು ಎಕ್ಸ್ ಅಂತ ಕರಿತೀವಿ. ಎಕ್ಸ್ ಅಂದ್ರೆ ಏನೋ ನಮ್ಗೆ ಕ್ಲಿಯರ್ ಗೊತ್ತಿರಬೇಕು. ಹಿಂಗ ನಾವು ಎಷ್ಟು ಕನೆಕ್ಟ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಇಲ್ಲಿ ಹಿಂಗ ಕನೆಕ್ಟ್ ಮಾಡ್ಕೊಂತ ಹೋಗಿದ್ದೇವೆ. ಸೊ ಸಮಾಂತರದಲ್ಲಿ ನಾವು ಬರ್ಕೋಬೇಕಿಲ್ಲ. ಎಕ್ಸ್ ಅಂದ್ರೆ ಏನು ಅನ್ನೋದು ಬರಿಬೇಕು ಮೊದಲು ಯಾವತ್ತು. ಏನಂತ? ಎಕ್ಸ್ ಅಂದ್ರೆ ಸಮಾಂತರವಾಗಿ ಜೋಡಿಸಲಾದ 176 ಓಮ್ಗಳ ರೋಧಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಸಮಾಂತರವಾಗಿ ಜೋಡಿಸಲಾದ 176 ಓಮ್ ರೋಧಕಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಆವಾಗ ಟೋಟಲ್ ರೋಧ ಎಷ್ಟಾಯ್ತು? 1/r = 1/176 ಗುಣಾಕಾರ ಎಕ್ಸ್. 1/176 ಗುಣಾಕಾರ ಎಕ್ಸ್ ಅಥವಾ ಎಕ್ಸ್ ಅಪಾನ್ 176 1/r ಗೆ ಸಮ ಆಯ್ತು. ಆರ್ ಎಷ್ಟಕ್ಕೆ ಸಮ ಆಯ್ತು? 176/x ಗೆ ಸಮ ಆಯ್ತು. ಈ 176/x ಇದ್ದು 44 ಓಮ್ಗಳಿಗೆ ಸಮ ಆಗ್ಬೇಕು. ನಮಗೆ 5 ಆಂಪಿಯರ್ ಕರೆಂಟ್ ಅನ್ನ ಹರಿಸಬೇಕಾದ್ರೆ ಅಂದಮೇಲೆ ನಾವೇನು ಇಕ್ವೇಶನ್ ಬರ್ಕೊಳ್ಬಹುದು? 176/x = 44. Therefore x is equal to 176/44. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಬರ್ಕೊಳ್ತೀರಿ ಇದನ್ನ? ಬರ್ಕೊಳ್ಳೋದ್ರೆ ಬರ್ಕೊಡ್ರಿ. ಎಕ್ಸ್ ಅಂದ್ರೆ ಏನು ಅನ್ನೋದು. ಯಾವತ್ತು ನೀವು ಒಂದು ಸಮೀಕರಣ ಬರೆಯೋಕ್ಕಿಂತ ಮುಂಚೆ ಮೊದಲು ಎಕ್ಸ್ ಅಂದ್ರೆ ಏನು ಅಂತ ಬರೀಬೇಕು. ಸರಿ ಸಮಾಂತರ ಇಲ್ರಿ ನೀವ್ರಿ 44 ಓಮ್ಸ್ ಅಂತ ಬರ್ದಿರ್ಲ ರೀ. ಅಲ್ರಿ 44 ಓಮ್ಸ್ = 176 ಎಕ್ಸ್ ಅಂತ ಬರ್ದಾಗ್ರಿ ಅಲ್ಲಿ 176 ಡಿವೈಡೆಡ್ 44 = ಎಕ್ಸ್ ಅಂತ ಮಾಡ್ರಿ ಬರ್ತೈತಲ್ರಿ ಆನ್ಸರ್ ರೀ. ಹಂಗೂರಿ ಅಂದ್ರೆ ಡೈರೆಕ್ಟ್ ಆಗಿ ಮಮ್ಮಿ ಇಲ್ಲಿ ಏನ್ ಬರೀತಿ? ಅಲ್ರಿ 146 ರೀ 176 ಎಕ್ಸ್ ಅಂತ ಬರೆಯೋದ್ರಿ ಸರಿ. 176 ಎಕ್ಸ್ ಇದು ತಪ್ಪಿದು. ಅಂದ್ರೆ ಅದೇ ಇದು ತಪ್ಪಿದು. ಏನ್ ಎಕ್ಸ್ ಇಲ್ಲಿ? 170 ಇಲ್ಲಿ ಎಕ್ಸ್ ಇದ್ದು ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಂಖ್ಯೆ ಇದ್ರೆ ಅವಾಗ 176 ಎಕ್ಸ್ ಟೋಟಲ್ ಡಿಸ್ಟೆನ್ಸ್ ಆಗುದಿಲ್ಲ. ನೋಡಿಲ್ಲ, ತಪ್ಪಾಗ್ತದೆ. ನೋಡಿಲ್ಲ, ಎಕ್ಸ್ = ಎಷ್ಟು ಬರ್ತೈತೆ ನೋಡಿಲ್ಲಿ? 44 ಡಿವೈಡೆಡ್ ಬೈ 176 ಆಕೈತಿ. ಇದು ತಪ್ಪಿದು. ಇದು ತಪ್ಪು. ಹಂಗ ಬರ್ತೈತೆ ಇಲ್ಲ ಅಂತ ಕೇಳಿನ್ರಿ ಸರ್. ಏನಂತ್ರಿ? ಮೊದಲು ಎಕ್ಸ್ ಅಂದ್ರೆ ಏನು ಗೊತ್ತಾಯ್ತು ಎಲ್ಲರಿಗೂ? ಎಕ್ಸ್ ಇಲ್ಲಿ ಏನೈತಿ? ರೋಧಕ ರೀ ಸರ್. ಅಲ್ಲ, ಏನ್ ಎಕ್ಸ್ ಅಂದ್ರೆ ಯಾರು ಹೇಳ್ತೀರಿ? ಇಲ್ಲಿ 176 ಓಮ್ದ್ರಿ ರೋಧಕಗಳ ಸಂಖ್ಯೆ ರೀ. ಎಸ್, ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ. ಇವೇ ಸರಣಿ ಒಳಗೆ ಜೋಡಿಸಿದ್ರು ಅಂತ ತಿಳ್ಕೋರಿ. ಅವಾಗ ಟೋಟಲ್ ರೋಧ ಎಷ್ಟು ಹಾಕಿದ್ ಗೊತ್ತೈತಿ? 176 × x ಆಗ್ತಿತ್ತು ನೋಡ್ರಿ. ಸರಣಿ 176 ಓಮ್ಗಳದ್ದು. ಗೊತ್ತಾಯ್ತು? ಸರಿ, ಒಂದ ನಿಮಿಷ ನಿಮ್ ಮೆಥಡ್ ಅನ್ನು ಬರ್ಕೋತೀವ್ರಿ. ಸರಿ, ಗಪ್ರಿ ನಾ ಮಾಡತ್ತೇವ್ರಿ.
ಏನ್ ಅಪ್ರೋಚ್ ಯಾವ್ದು ತಗೊಳಕತ್ತೀರಿ? ಯಾರು ಹೇಳ್ತೀರಿ? ಯಾವ ಅಪ್ರೋಚ್ ತಗೊಳಕತ್ತೀರಿ? ಯಾವ ವಿಧಾನ ಟ್ರೈ ಮಾಡಕತ್ತೀರಿ? ಹೆಂಗೆ? ಯಾವ ಫಾರ್ಮುಲಾಗಳು ಹೆಲ್ಪ್ ಬರ್ತವೆ ನಿಮಗೆ? ಸರ್ ನಾಯ್ತು ಹೇಳಿ. ಹೇಳಿ. ಸರ್ ಪವರ್ ಟೈಮ್ ಮಾಡಿಕೊಟ್ಟಾರಿ, ಅದರಿಂದ ರೀ ವಿ ಇಸ್ ಈಕ್ವಲ್ ಟು ವಿ ಅಂತ ಸೂತ್ರ ಓದ್ತೀರಿ ನಮಗೆ. ಯಾವ್ದು ಯೂಸ್ ಮಾಡ್ರಿ? ಪಿ ಇಸ್ ಈಕ್ವಲ್ ಟು ವಿ ಐ ಸರ್. ವೆರಿ ಗುಡ್, ವೆರಿ ಗುಡ್. ಓಕೆ, ಪಿ ಈಕ್ವಲ್ ಟು ವಿ ಐ. ಹಾ, ಪವರ್ 10 ಮಾಡೈತ್ರಿ, ಮತ್ತೆ ವೋಲ್ಟ್ ರೀ 220 ಐತ್ರಿ. ಐ ನಮಗ ಗೊತ್ತಿಲ್ಲ ಅಂತ ಇಟ್ಕೊಂಡ್ರಿ, ಅವಾಗ್ರಿ ಐ ವ್ಯಾಲ್ಯೂ ರೀ 1/22 ವೋಲ್ಟ್ ಇದು ಆಂಪಿಯರ್ ಬರ್ತೈತ್ರಿ. ಇನ್ನೊಮ್ಮೆ ಹೇಳು ಸಾವಕಾಶಾಗಿ. ವಿ ಇಂಟು ಐ ಪಿ ವ್ಯಾಲ್ಯೂ 10, ಪಿ ವ್ಯಾಲ್ಯೂ ರೀ 10 ಮಾಡ್ರಿ, ಮತ್ತೆ ವಿ ವ್ಯಾಲ್ಯೂ ರೀ 220 ವೋಲ್ಟ್ ರೀ. ಪಿ ಬೈ ವಿ ಇಸ್ ಈಕ್ವಲ್ ಟು ಐ ಅಂತ ಆಗ್ತೈತ್ರಿ. ಅವಾಗ್ರಿ ಐ ಇಸ್ ಈಕ್ವಲ್ ಟು 1/22 ಆಂಪಿಯರ್ ಆಗ್ತೈತ್ರಿ. ನಮಗ್ ಸರ್ಕ್ಯೂಟ್ ದಾಗ್ರಿ 5 ಆಂಪಿಯರ್ಸ್ ಅಂತ ಕೊಟ್ಟಾರಿ. 5 ಆಂಪಿಯರ್ಸ್ ಡಿವೈಡೆಡ್ ಬೈ 1/22 ಮಾಡ್ರಿ 110 ಬರ್ತೈತ್ರಿ. ಓಕೆ, ಅದರಿಂದ 110 ಬಲ್ಬ್ಸ್ ಇರ್ತಾವ್ರಿ. ಓಕೆ, ಸೊ ಕರೆಕ್ಟ್, ಗುಡ್. ದರ್ಶನ್ ಮಾಡಿದನು. ಇಲ್ಲೇ ವೈಟ್ ಬೋರ್ಡ್ ಕಾಣಕತ್ತೈತ್ಲ? ಇನ್ನು ನಾವು ಅನೇಕ ವಿಧದಿಂದ ಮಾಡ್ಬೋದು. ನಾವು ಪೂರ್ತಿ ರೋದಾಗ ಕಂಡು ಹಿಡ್ಕೊಂಡು ಎಲ್ಲ ಟ್ರೈ ಮಾಡ್ಕೋಬಹುದು. ಆದ್ರೆ ಅಷ್ಟು ಮಾಡೋದು ಜರುರಿಲ್ಲ. ಸಿಂಪಲ್ ಆಗಿ ಮಾಡ್ಬೋದು. ಈಗ ದರ್ಶನ್ ಹೇಳಿದ್ಲ ಹಂಗೆ. ನಮ್ಗೇನ್ ಗೊತ್ತೈತಿ? ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಐ. ಈಗ ಅವ್ರು ಏನ್ ಮಾಡಿದರು? 10 ವ್ಯಾಟಿನ ಬಲ್ಬ್ಗಳನ್ನು, ಅವು ಎಷ್ಟೋ ಬಲ್ಬ್ಗಳನ್ನ ಸಮಾಂತರವಾಗಿ ಜೋಡಿಸಿದ್ದಾರೆ. ಅವಾಗ ಆ ಸಮಾಂತರ ಜೋಡಣೆ ಒಟ್ಟು ಪವರ್ ಎಷ್ಟಾಕೈತಿ ಗೊತ್ತೈತಿ? ಒಟ್ಟು ಪವರ್ ಹತ್ರದ್ದು 2 ಇದ್ರ ಡಬಲ್ ಆಗಿ ಪವರ್ 10 ವ್ಯಾಟದ್ದು. 2 ನೀವು ಪ್ಯಾರಲ್ ಆಗಿ ಇಲ್ಲಿಗ 200 ಮನೆಯೊಳಗೆ ಈ ತರ 220 ವೋಲ್ಟದ್ದು ಸಪ್ಲೈ ಐತೆ ಅಂತ ತಿಳ್ಕೊರಿ. ಇದಕ್ಕೆ ನೀವು ಇಲ್ಲೊಂದು ಬಲ್ಬ್ ಕನೆಕ್ಟ್ ಮಾಡಿದ್ರಿ, ಆಮೇಲೆ ಮತ್ತೊಂದು ಏನ್ ಮಾಡ್ತೀರಿ? ಅದಕ್ಕೆ ಪ್ಯಾರಲ್ ಆಗಿ ನೀವು ಹೇಳಿದ್ರೆ ಮನೆಯೊಳಗೆ ಎಲ್ಲ ಏನಿರ್ತಾವ ಪ್ಯಾರಲ್ ಆಗಿರ್ತಾವ. ಮತ್ತೊಂದು ಇತ್ತು, ಅವಾಗ ನೋಡ್ರಿ ಇದು 10 ವ್ಯಾಟದ್ದಿತ್ತು, ಇದು 10 ವ್ಯಾಟದ್ದಿತ್ತು, ಇದು 10 ವ್ಯಾಟದ್ದಿತ್ತು. ಅಂದ್ರ ಏನಾಕತಿ? ಪವರ್ ಎಲ್ಲಾ ತರದ್ದು ಪವರ್ ಎಷ್ಟಾಕತಿ? ಕೂಡ್ತತಿ. ಅದಲ್ಲ, ರೋಧ ಅಲ್ಲ ಇದು, ನೆನಪಿರ್ಲಿ, ರೋಧ ಅಲ್ಲ ಇದು, ಪವರ್. ಇದು ನಾನು ಹೇಳಾಕತ್ತಿದ್ದು ಶಕ್ತಿಯನ್ನ ಬಳಸುವ ಸಾಮರ್ಥ್ಯ. ಇದು ಕರೆಂಟ್ ಅಷ್ಟ ತಗೋತೈತಿ, ಇದು ಕರೆಂಟ್ ಹರಿಸ್ಕೋತೈತಿ, ಇದು ಅಷ್ಟ ಕರೆಂಟ್ ಹರಿಸ್ಕೋತೈತಿ. ಟೋಟಲ್ ಎಷ್ಟಾಯ್ತು ಇದ್ರದ್ದು? 3 ಗುಣಾಕಾರ 10 ವ್ಯಾಟದ್ದು 3 ಬಲ್ಬ್ ಹಚ್ಚಿದ್ರೆ ಎಷ್ಟಾಯ್ತು ನಿಮ್ದು? 30 ವ್ಯಾಟ್ ಬಳಸಿದಂಗ ಬಿಲ್ ಮಾಡ್ಬೇಕಾದ್ರೆ ನೋಡಿದ್ರಲ್ಲ ಇದೆ, ಹೌದಿಲ್ಲ? ಸೊ ಇಲ್ಲಿ ಏನಾಗೈತಿ? 10 ವ್ಯಾಟದ್ದು ಅದು ಎಷ್ಟೋ ಬಲ್ಬ್ಗಳನ್ನ ನಾವು ಕನೆಕ್ಟ್ ಮಾಡ್ಬೇಕಾಗೈತಿ. ಎಷ್ಟು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ ಅದು. ಸೊ ಎಷ್ಟು ಮಾಡಬೇಕು? ಓಕೆ, ಎಕ್ಸ್ ನಮ್ದು. ಸೊ 10 ವ್ಯಾಟ್ ಇಂಟು ಎಕ್ಸ್, ಇದು ನಮ್ದು ಟೋಟಲ್ ಪವರ್. ಸೊ ನಮ್ಗೆ ಏನಾಗ್ಬೇಕು ಹಂಗಾರ? 10 ವ್ಯಾಟ್ ಇಂಟು ಎಕ್ಸ್, ಇವು ಎಷ್ಟು ಜೋಡಣೆ ಮಾಡ್ತಿಲ್ಲ ಅವು ಎಷ್ಟಕ್ಕೆ ಸಮ ಆಗ್ಬೇಕು ನಮಗೆ? 220 ಇಂಟು 5. ಅದರಿಂದ ಎಕ್ಸ್ ಎಷ್ಟಾಗಬೇಕು? ಅಥವಾ ನಿಮಗೆ ಎಷ್ಟು ಟೋಟಲ್ ಪವರ್ ಎಷ್ಟಾಯ್ತು ನೋಡ್ರಿ. ಇದು ಇಷ್ಟು ವ್ಯಾಟ್ ಆಗೈತಿ. ಇಷ್ಟು ವ್ಯಾಟ್ ಆಗ್ಬೇಕಾತಂದ್ರೆ ಇಷ್ಟು ವ್ಯಾಟ್ 1100 ವ್ಯಾಟ್ ಆಗ್ಬೇಕು. 1100 ವ್ಯಾಟ್ ಆಗ್ಬೇಕಂದ್ರೆ 10 ವ್ಯಾಟದ್ದು ಎಷ್ಟು ಬಲ್ಬ್ಗಳು ಬೇಕಾಗ್ತಾವು? ಇಷ್ಟ ಆಗ್ಬೇಕಾದ್ರೆ 10 ವ್ಯಾಟದ್ದು ಎಷ್ಟು ಬಲ್ಬ್ಗಳು ಬೇಕಾಗ್ತಾವು? 110 ಸರಿ, ನಾನು ಸೇಮ್ ಹಿಂಗ ಮಾಡೀನ್ರಿ. ಗುಡ್.
ಕ್ಲಿಯರ್ ಆಯ್ತಿದು? ಹಾ ರೀ. ಹಾ ರೀ. ನೋಡ್ರಿ ಇನ್ನೊಂದ್ ರೀತಿಯಿಂದ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಈಗ ಇಲ್ಲ ಇನ್ ಬಿಟ್ಬಿಡ್ರಿ ಇದನ್ನ. 220 ವೋಲ್ಟ್ ಸಪ್ಲೈ ಐತಿ, 5 ಆಂಪಿಯರ್ಗಳಷ್ಟು ಕರೆಂಟ್ ಹರಿಯುವಂಗ್ ಮಾಡ್ಬೇಕಾಗೈತಿ ನಾವು. ಅಂದ್ರೆ ಮಂಡಲದಲ್ಲಿ ಒಟ್ಟು ಸಾಮರ್ಥ್ಯ ಎಷ್ಟೈತಿ, ಎಷ್ಟು ಪವರ್ ಐತಿ ಮಂಡಲದಲ್ಲಿರುವಂತಹದ್ದು ಎಲ್ಲಾ ಉಪಕರಣಗಳು ಕೂಡಿ ಅಂದ್ರ 220 ಪವರ್ ಈಕ್ವಲ್ ಟು V ಇಂಟು I ಈಕ್ವಲ್ ಟು 220 ಇಂಟು 5 ಈಕ್ವಲ್ ಟು 1100 ವ್ಯಾಟ್ಗಳಷ್ಟು ಪವರ್ ಸರ್ಕಿಟ್ನಾಗ ಐತಿ. ಹಾ, ಸೊ ಒನ್ಸ್ ನಮಗೆ 10 ವ್ಯಾಟ್ಗಳಲ್ಲೇ ಇಷ್ಟು ಮಾಡ್ಬೇಕಾಗಿತ್ತು ಅಂದ್ರೆ ಎಷ್ಟಾಯ್ತು ಹೌದಲ್ಲ? ಪ್ರತಿ ಬಲ್ಬ್ ಎಷ್ಟೈತಿ? ಪ್ರತಿ ಬಲ್ಬ್ ಎಷ್ಟೈತಿ? 10 ವ್ಯಾಟ್ ಇದೆ. ಆದ್ದರಿಂದ ಟೋಟಲ್ ನಂಬರ್ ಆಫ್ bulbs required equal to 1100 ಎಷ್ಟು ಕಾಣ್ತದೆ? 10 ವ್ಯಾಟ್. ಇವ್ನ ಹೆಂಗ್ ಕನೆಕ್ಟ್ ಮಾಡಿರ್ತೇವೆ ನಾವು? ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೇವೆ. ಬಲ್ಬ್ ಸೀರೀಸ್ ಒಳಗಲ್ಲ. ಅರ್ಥ ಆಯ್ತು ಎಲ್ಲರಿಗೂ? ಹಾ ರೀ. ಹಾ ರೀ. ಓಕೆ ಓಕೆ. ಸೊ ಇಷ್ಟಕ್ಕೆ ಸಾಕು ಇವತ್ತಿನ ಕ್ಲಾಸು. ಸರಿ, ಒಂದ್ ಕೇಳೋದಿತ್ತು. ಹೇಳಿ. ಅದ್ ನಮಗ ಹೋದ್ ಕ್ಲಾಸ್ ಒಳಗ ನೀವ ನಮ್ಮ ಮನೆಯಲ್ಲಿ ಬಳಸುವ ವಸ್ತುಗಳ ವ್ಯಾಟ್ ಕಂಡು ಹಿಡಿಯರಂತ ಹೇಳಿರಲ್ರಿ? ಹೌದು ಹೌದು. ಹಾ ರೀ, ಅದ್ನ ಬಲ್ಬ್ ರೀ ಮತ್ರಿ ಹಳೆ ಬಲ್ಬ್ ಹೇಳಿರಲ್ರಿ ಯಾವ್ರಿ? ಮೋಟಾರ್ ವಾಟರ್ ರೀ ಮತ್ರಿ ಫ್ಯಾನ್ ಮಿಕ್ಸಿದತ್ತೆಲ್ಲ ನೋಡಿದೇವ್ರಿ. ಹಾ ಹಾ. ಅದ್ ನಮ್ದ ಗಿರ್ನಿ ಐತಲ್ರಿ, ಅದ 10 HP ಐತ್ರಿ. ಕರೆಕ್ಟ್. ಅದ್ರಿ ನಮ್ದೊಂದ್ ಟ್ರ್ಯಾಕ್ಟರ್ ಐತಿ ಸರಿ, ಅದ 50 HP ಐತಿ ಅನ್ನತಾರ್ರಿ. ಅದ್ ಇಲೆಕ್ಟ್ರಿಸಿಟಿದಿಂದ ಚಾಲೂ ಆಗಿಲ್ಲ, ಅದಕ್ಕೆ ಡೀಸೆಲ್ ಹತ್ತೈತ್ರಿ. ಅದು ಅವರು ಪವರ್ ಅನ್ನ ಹಂಗ ಮೆಜರ್ ಮಾಡ್ತಾರ ಅಲ್ಲಿಯೂ ಸಹಿತ, ಯಾಕಂದ್ರ ಅಲ್ಲಿಯೂ ಎನರ್ಜಿನ ಬಳಕೆ ಆಗ್ತೈತಿ. ಸೊ ಅದನ್ನ ನಮ್ಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಸಿಟಿಗೆ ಇದನ್ನ ಮಾಡಕ್ ಬರುದಿಲ್ಲ. ಅದು ಅದಕ್ಕೆ ಒಂದು ಇದನ್ನ ಕೊಡ್ತೈತೆ ಅಷ್ಟೇ. ಎಷ್ಟು HP ಐತಪ್ಪ ಅಂದ್ರೆ ಹೆಚ್ಚಿನ ಪವರ್ ಐತೆ ಅದಕ್ಕೆ ಅನ್ನೋದೊಂದು ಹೇಳ್ಕೊಡ್ತೈತೆ ಅಷ್ಟೇ. ಅದು ಒಂದು ಅಳತೆ ಅಷ್ಟೇ. ಅದು ಬಟ್ ಅಲ್ಲೂ ಸಹಿತ ನೋಡ್ರಿ ಅಲ್ಲೂ ಅದು ಇಂಧನ ಬೇರೆ ಐತಲ್ಲಿ, ಆದ್ರೆ ಅಲ್ಲೂ ಇರೋದೇನು ಎನರ್ಜಿನ. ಸೊ ಹಿಂಗಾಗಿ ಅಲ್ಲಿ ಪ್ರತಿ ಸೆಕೆಂಡಿಗೆ ಎಷ್ಟು ಎನರ್ಜಿ ಅನ್ನೋದು ಬಳಸ್ತೈತಪ್ಪ ಅನ್ನೋದನ್ನ ಅದು ಒಂದು ಮಾನ. ಆದ್ರೆ ಅಲ್ಲಿ ಬಳಸುವಂತ ಎನರ್ಜಿ ವಿದ್ಯುತ್ತಿನ ಎನರ್ಜಿ ಅಲ್ಲ ಅದು. ಸೊ ಅದನ್ನ ನಾವು ಈ ತರ ಬಳಸಕ್ ಬರುದಿಲ್ಲ. ಅದೊಂದು ನಾವು ಬರೀ ಇಂಡಿಕೇಶನ್ ಆಗಿ ಉಪಯೋಗಿಸ್ತೇವೆ ಅಷ್ಟೇ. ಅದನ್ನ ಅಲ್ಲೇನು ಯಾರು ಬಿಲ್ ಕೊಡೋದಿಲ್ಲ, ಏನಿಲ್ಲ. ಆದ್ರೆ ಅಲ್ಲಿ ನಾವು ಪವರ್ ಎಷ್ಟೈತಿಪ್ಪ ಅನ್ನೋದು ಮೆಜರ್ ಮಾಡಕ್ಕೆ. ಈಗ ಒಬ್ಬೊಬ್ಬರಿಗೆ ದೊಡ್ಡ ಟ್ರ್ಯಾಕ್ಟರ್ ಬೇಕು, ಬಹಳ ಸಾಮರ್ಥ್ಯ ಹೊಂದಿರುವಂತದ್ದು. ಕೆಲವೊಬ್ಬರಿಗೆ ಸಣ್ಣ ಟ್ರ್ಯಾಕ್ಟರ್ ಸಾಕು. ಆ ಪ್ರಕಾರ ಅವರು ಚೂಸ್ ಮಾಡ್ಕೊಳ್ಳೋ ಸಲುವಾಗಿ ಗೊತ್ತಾಗ್ಲಿ ಕೃಷಿಕರಿಗೆ ಅನ್ನೋ ಸಲುವಾಗಿ ಅದನ್ನ ಬರೆದಿರ್ತಾರೆ. ಎಷ್ಟು ಅದು HP ಒಳಗನ. ಮತ್ತು 1 HP ಅಂದ್ರೆ ಎಷ್ಟು ವ್ಯಾಟ್ ಅಂತ ನೋಡಿದೇವ್ ನಾವು? 745. ಕರೆಕ್ಟ್. ಅದು ಸ್ಟ್ಯಾಂಡರ್ಡ್ ಮೂಲ, ಹಳೆ ಮೂಲಮಾನ ಐತಿ. ಹೆಂಗ್ ಮೈಲ್ ಬಳಸ್ತಾ ಹೋದೈತಿ. ನಿಮ್ ಅಜ್ಜಾಗದು ಕೇಳ್ರಿ, ಅವ್ರು ಎಷ್ಟು ದೂರ ಐತಿ ಅಂದ್ರೆ ಒಂದು 50 ಮೈಲ್. 50 ಮೈಲ್ ಅಂದ್ರೆ ನೀವು ಕಿಲೋಮೀಟರ್ದಾಗ ಕನ್ವರ್ಟ್ ಮಾಡ್ಕೊಂತ ಕುಂಡಿರ್ಬೇಕು. ಅದನ್ನ 1.6 ಗುಣಿಸ್ಬೇಕು ಆಮೇಲೆ. ಯಾಕಂದ್ರೆ 1 ಮೈಲ್ ಅಂದ್ರೆ 1.6 ಕಿಲೋಮೀಟರ್ ಆಗ್ತೈತಿ ಸುಮಾರು. ಅದು ಸ್ಟ್ಯಾಂಡರ್ಡ್ ಹಳೆ ಮಾನ ಅದು HP ಅನ್ನೋದು. ಹಂಗಾಗಿ ವ್ಯಾಪಾರದಾಗ ಬಳಸ್ತಾರೆ. ನಾವೀಗ ಸೈಂಟಿಫಿಕಲಿ ಯೂಸ್ ಮಾಡೋದು ಯಾವುದು? ವ್ಯಾಟ್, ಕಿಲೋ ವ್ಯಾಟ್. ಗುಡ್. ಸ್ವಲ್ಪ ನಿಮ್ಗೆ ಗೊತ್ತಾಗತೈತಿ ಎಲೆಕ್ಟ್ರಿಸಿಟಿ ಬಿಲ್ ಅದು ನೀವು ಲೆಕ್ಕ ಮಾಡ್ಬೋದು. ನಿಮ್ಮ ಮನಿದು ನಿಮ್ ಬಿಲ್ ಓದಾಕ್ ಟ್ರೈ ಮಾಡ್ರಿ. ನಿಮ್ ಬಿಲ್ ಬಂದಿರ್ತೈತಲ್ಲ, ಅದನ್ನ ತೆಗೆದು ಬಿಲ್ ಓದಾಕ್ ಟ್ರೈ ಮಾಡ್ರಿ. ಯಾಕೆ ಹಂಗ್ ಬಂತು ಬಿಲ್ಲ, ಏನ್ ಬಂತು, ಪ್ರತಿಯೊಂದು ವಿವರಣೆ ನಿಮ್ಗೆ ಗೊತ್ತಾಗಬೇಕು. ಅದು ಬಿಲ್ಲಿಂದ ಒಳಗಿಂದ ಅಷ್ಟೇ ಯಾಕೆ ಬಿಲ್ ಆಗೈತಿ ನಿಮ್ದು. ಓಕೆ, ಗುಡ್.